ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಹೋಬಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಫಹಿಮಾ ವೈಫ್ ಆಫ್ ಶೇಖ್ ಸಾಲೇಮ್ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಸ್ವಾಗತ ಸುಸ್ವಾಗತ. ಸರ್, ಅಮ್ಮ ರಾಜಕೀಯಕ್ಕಿಂತ ಬರೋಕ್ಕಿಂತ ಮುಂಚೆ ನಿಮ್ಮ ಕುಟುಂಬದ ಕಾರ್ಯಕ್ಷೇತ್ರ ಏನಾಗಿದೆ, ಏನೇನು ಕೆಲಸಗಳನ್ನು ಮಾಡ್ಕೊಂಡಿದ್ದೀವಿ? ಸರ್, ನಾವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ಮೂಲ ಉದ್ಯೋಗ ಕೃಷಿಯಾಗಿತ್ತು. ಅದು ಬಿಟ್ಟರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ವ್ಯಾಪಾರಗಳನ್ನು ಮಾಡಿಕೊಂಡು ವ್ಯವಸಾಯವನ್ನು ಮಾಡ್ಕೊಂಡು. ಹಾಗಾದ್ರೆ ಸರ್, ರಾಜಕೀಯ ರಂಗಕ್ಕೆ ಬರಲು ಕಾರಣ? ಸರ್, ನಮಗೆ ರಾಜಕೀಯಕ್ಕೆ ಬರೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಊರಲ್ಲಿರುವಂತಹ ಜನ, ಹಿರಿಯ ಮುಖಂಡರುಗಳು ಮತ್ತು ಊರಲ್ಲಿರುವ ಎಲ್ಲ ಊರಿನ ಜನರು ಎಲ್ಲರೂ ಬಂದು ಒತ್ತಾಯ ಮಾಡಿ ರಾಜಕೀಯಕ್ಕೆ ನೀವು ಒಳ್ಳೆ ವಿದ್ಯಾವಂತರಿದ್ದೀರ, ನೀವು ನಮ್ಮ ಊರಿನಲ್ಲಿದ್ದರೆ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೆಲ್ಪ್ಫುಲ್ ಆಗ್ತೀರಾ ಅಂತ ಹೇಳಿ ನಿಲ್ಲಿಸಿದ್ರು. ಅದಕ್ಕಾಗಿ ರಾಜಕೀಯಕ್ಕೆ ಬಂದ್ರಿ. ಖಂಡಿತ ಸರ್, ಊರಿನ ಜನತೆ ನಿಮ್ಮನ್ನು ಅಷ್ಟೊಂದು ಅಭಿಪ್ರಾಯ ಇಟ್ಕೊಂಡು ಗೆಲ್ಲಿಸಿದೆ, ಹಾಗೆ ಒಂದು ಅಧಿಕಾರವನ್ನು ಕೊಟ್ಟಿದೆ ಸರ್. ಹಾಗೆ ನಿಮ್ಮನ್ನ ಗೆಲ್ಲಿಸಿದಂತ ಈ ಒಂದು ವಾರ್ಡಿನ ಜನತೆಗೆ ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಗುರಿ ಇಟ್ಕೊಂಡಿದ್ದೀವಿ ಸರ್? ಸರ್, ನಮಗೆ ಗೆಲ್ಲಿಸಿರುವಂತಹ 3ನೇ ವಾರ್ಡ್ ಇವರಿಗೆ ಜನತೆಗೆ ನಾವು ಮೊದಲನೇದಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ ಇಲ್ಲಿ. ಅದನ್ನು ಕುಡಿಯುವ ನೀರಿನ ವ್ಯವಸ್ಥೆ ನಾವು ಸರಿಪಡಿಸಿ ಒಳಚರಂಡಿ ವ್ಯವಸ್ಥೆ ಮತ್ತು ಪ್ರತಿಯೊಂದು ಕೇರಿಗಳಲ್ಲೂ ಸ್ವಚ್ಛತೆಯನ್ನು ಕಾಪಾಡಿ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸಬೇಕಂತ ಒಂದು ಉದ್ದೇಶಗಳನ್ನು ಇಟ್ಕೊಂಡಿದ್ದೀವಿ. ಖಂಡಿತ ಸರ್, ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ರಿ, ಉತ್ತಮ ಉದ್ದೇಶಗಳು. ಯಾಕಂದ್ರೆ ಮೂಲಭೂತ ಸೌಕರ್ಯಕ್ಕೆ ನಾವು ಒತ್ತನ್ನು ಮೊದಲನೇದಾಗಿ ಕೊಡಬೇಕಾಗ್ತದೆ. ಆ ಉದ್ದೇಶ ಇಟ್ಕೊಂಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಹಾಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಗುರಿಯಾಗಿ ಇಟ್ಕೊಂಡಂತ ತಮಗೆ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಕೊಡ್ತಕ್ಕಂಥ ಅನುದಾನ ಸರ್ ಸಾಕಾಗ್ತಿದೆಯಾ? ಸರ್, ಈಗ ಸರ್ಕಾರ ಗೌರವಧನ ಅಂತ ಬಂದ್ರೆ ಅಧ್ಯಕ್ಷರಿಗೆ ಹಾಲಿ 500 ರೂಪಾಯಿ ಕೊಡ್ತಿದ್ದಾರೆ. ಅದು 500 ರೂಪಾಯಿ ಎಲ್ಲಿಗೂ ಆಗಲ್ಲ. ಅದು ಯಾವುದೇ ಒಂದು ಈಗ ಊರಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಇಟ್ಕೊಂಡ್ರು ಅಧ್ಯಕ್ಷರು ಅಂತ ಹೇಳಿ ಕಡಿಮೆ ಅಂದ್ರೂ 1000 ರೂಪಾಯಿ ಮೇಲೆ ಫೀಸ್ ಆಗ್ತಾರೆ. ಅದು ಗೌರವಧನ ಅಂತ ಹೇಳಿ 500 ರೂಪಾಯಿ ಕೊಡ್ತಾರೆ. ಇದು ಯಾವುದಕ್ಕೂ ಸಾಕಾಗಿಲ್ಲ. ಕಡಿಮೆ ಅಂದ್ರೂ ಈಗ ಕೇರಳ ಮಾದರಿಯಲ್ಲಿ ಹೋದ್ರು 2,000 ರಿಂದ 3,000 ರೂಪಾಯಿ ಮಾಡಿದ್ರು ಎಲ್ಲರಿಗೂ, ಎಲ್ಲ ರಾಜ್ಯದ ಜನತೆಗೂ, ಅದೆಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರು ಎಲ್ಲ ಅನುಕೂಲ ಆಗಿದೆ ಸರ್. ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತೀವಿ. ಹಾಗೆ ಸರ್, ಏನಂತ ಹೇಳಿದ್ರೆ ನೀವು ಹೇಳಿದ ಪ್ರಕಾರ ಸರ್ಕಾರ ಏನು ಅಭಿವೃದ್ಧಿ ಅನುದಾನವನ್ನು ಹೆಚ್ಚಿಗೆಗೊಳಿಸಬೇಕು, ಮತ್ತೆ ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕೇರಳ ಮಾದರಿಯಲ್ಲಿ ಒಂದು ಗೌರವಧನವನ್ನು ಕೊಡಬೇಕು ಅಂತ ಹೇಳಿ ನಾವು ಕೂಡ ನಿಮ್ಮ ಪರವಾಗಿ ಸರ್ಕಾರವನ್ನು ಕೇಳ್ಕೊತಾ ಇದ್ದೀವಿ ಸರ್. ಹಾಗೆ ಕೇರಳ ಮಾದರಿನ ತರೋದಕ್ಕೆ ನೀವು ನಮ್ಮ ಜೊತೆ ಸಹಕರಿಸ್ತೀರಾ? ಹಾಗೊಂದು ವೇಳೆ ನೀವು ಸಹಕರಿಸಿದ್ರೆ ಅದರಿಂದ ನಿಮ್ಗೆ ಆಗ್ತಕ್ಕಂಥ ಅನುಕೂಲತೆಗಳೇನು? ಸರ್, ನಾವು ಕೇರಳ ಮಾದರಿಯಾಗಿ ನಾವು ತರಕ್ಕೆ ಬಹಳ ಇಂಟ್ರೆಸ್ಟ್ ಇದೆ. ಅದನ್ನ ತರಬೇಕಂತ ಹೇಳಿ ನಮಗೂ ಒಳ್ಳೆ ಆಸೆಗಳಿದ್ದಾವೆ. ನಾವು ನಿಮ್ಗೆ ಯಾವಾಗಲೂ ಸದಾ ಸಹಕಾರವನ್ನು ಕೊಡ್ತೀವಿ ಸರ್. ಖಂಡಿತ ಸರ್, ನಿಮ್ಮ ಸಹಕಾರಕ್ಕೆ ನಮ್ಮ ಸಂಸ್ಥೆ ಚಿರಋಣಿಯಾಗಿರ್ತದೆ. ಹಾಗೆ ಸರ್, ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರ, ಉಪಾಧ್ಯಕ್ಷರ, ಅಧ್ಯಕ್ಷರ ನೇರ ವಿಡಿಯೋ ಚಿತ್ರೀಕರಣವನ್ನು ಕರೆಸಿ ಅದನ್ನು ಅಂತರ್ಜಾಲದ ಮೂಲಕ ಬಿತ್ತರಿಸಿ ಅದಾದ ನಂತರದಲ್ಲಿ ಎಲ್ಲರನ್ನೂ ಒಂದು ಕಡೆ, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಒಂದು ಕಡೆ ಸೇರಿಸಿ ನಮ್ಮೆಲ್ಲ 10 ಬೇಡಿಕೆಗಳನ್ನು ಜಾರಿಗೆ ತರೋದಕ್ಕೆ, ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ನೀವು ಯಾವ್ಯಾವ ರೀತಿಯ ಸಹಕಾರವನ್ನು ಕೊಡ್ತೀರಿ? ಸರ್, ನಮಗೆ ಈಗ ಅಧ್ಯಕ್ಷರು ಅಂತ ಹೇಳಿ ಯಾವುದೇ ಊರಲ್ಲಿ ಆದ್ರೂ ಆಮೇಲೆ ಈಗ ಎಲ್ಲರೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವ್ರನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅಂತ ಹೇಳಿ ಗುರುತಿಸಲಿಕ್ಕೆ ನಿಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯು ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಸರ್. ಹಾಗಾಗಿ ನೀವು ಎಲ್ಲ ಕಾರ್ಯಕ್ರಮಗಳಿಗೆ ದಯವಿಟ್ಟು ಬಂದು ನಮಗೆ ಸಹಕಾರವನ್ನು ನೀಡಬೇಕು ಸರ್. ನಮ್ಮ ಕಡೆಯಿಂದ ನಿಮಗೆ ಯಾವಾಗಲೂ ಸದಾ ಹೆಲ್ಪ್ಫುಲ್ ಆಗುತ್ತೆ ಸರ್. ಖಂಡಿತ ಸರ್. ಹಾಗೆ ಈ ಒಂದು 10 ನಿಮಿಷಗಳ ಕಾಲಾವಕಾಶವನ್ನು ನಮ್ಮೊಂದಿಗೆ ನೀವು ವಿಡಿಯೋ ಸಂದರ್ಶನ ಮೂಲಕ ಕಳೆದಿದ್ದೀರಿ. ನಿಮಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು. ಹಾಗೆ ನೀವು ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ವಾರ್ಡ್ನಿಂದ ಗೆದ್ದು ಜಯಶಾಲಿಗಳಾಗಿ ಮತ್ತೆ ಈ ಒಂದು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿದ್ದೀರಿ. ತಮಗೆ ನಮ್ಮ ಸಂಸ್ಥೆ ಮನೆ ಬಾಗಿಲಿದೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು. ಧನ್ಯವಾದಗಳು ಸರ್.